ಒಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡ್ ಬನ್ನಿ. ಏನ್ ಮಾತಾಡ್ತೀರಿ ಆರ್ ಎಸ್ ಎಸ್ ಬಗ್ಗೆ ನೀವು? ದೇಶ ಎಲ್ಲ ಜಗತ್ತು ಇವತ್ತು ಕೋಟಿ ಕೋಟಿ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅದೇನ ಸ್ಪಾಯ್ ಮಾಡ್ತಾ ಇಲ್ಲ, ಎಲ್ಲರೂ ಯಾವ್ದಾರ ರೂಮ್ ಕೂತ್ ಕೆಲಸ ಮಾಡ್ತಾ ಇಲ್ಲ. ಆರ್ ಎಸ್ ಎಸ್ ಅವರು ಖುಲ್ಲಾ ಮೈದಾನದಲ್ಲಿ ಶಾಖೆಗಳು ನಡೀತಾವ. ಏನಾಗೋದಿದ್ರು ಸಾರ್ವಜನಿಕವಾಗಿ ಮಾಡ್ತೀವಿ. ಇವರು ಮೋಹನ್ಜಿ ಭಾಗವತ್ ಅವ್ರಿಗೆ ಪತ್ರ ಬರೀತಾರಂತ. ಮೋಹನ್ಜಿ ಭಾಗವತ್ ಅವ್ರಿಗೆ ಪತ್ರ ಬರೆದು ಕೇಳುವಷ್ಟು ದೊಡ್ಡವರು ಅಲ್ಲ ಖರ್ಗೆ ಅವರೇ. ನೀವು ಒಬ್ಬ ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕೇಳಿ ನಾನು ಆರ್ ಎಸ್ ಎಸ್ ಬಗ್ಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಖರ್ಗೆ ಅವ್ರಿಗೆ ಯಾಕೋ ಕನೆಕ್ಷನ್ ತಪ್ಪಿದ ತಲೆದು, ಹೀಗಾಗಿ ಒಂದು ವರ್ಷದಿಂದ ಇದ ಮಾತಾಡಕತ್ತ. ಹರಿಪ್ರಸಾದ್ ಇಬ್ರು ಜೋಡಿ ಚಲೋ ಆಗಿತ್ತು ಇವ್ರದ್ದು. ನೀ ಹಿಂಗೆ ಹೇಳು ನಾ ಹಿಂಗೆ ಹೇಳ್ತೀನಿ, ನೀ ಹಿಂಗೆ ಹೇಳು ನಾ ಹಿಂಗೆ ಹೇಳ್ತೀನಿ. ಅರೆ ಕೆಲಸ ಮಾಡಕ್ ಬೇಕಾದಷ್ಟು ಕೆಲಸ ಅದಾವು. ಜನರ ದಿಕ್ಕು ತಪ್ಸವ್ರು. ಗ್ಯಾರಂಟಿ ರೊಕ್ಕ ಇಲ್ಲ, ಏನು ಬೇಕಪ್ಪ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಬಿಜೆಪಿದವ್ರು ಎಲ್ಲ ಬಿಟ್ಟು ಇದರ ಬೆನ್ನ ಹತ್ತಾರ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಕೆಲವು ಸ್ವಯಂ ಘೋಷಿತ ದೇಶಭಕ್ತರಿರ್ತಾರೆ. ಇವ್ರ ಪ್ರಕಾರ ಮೋದಿ ಅಂದ್ರೆ ಭಾರತ, ಆರ್ ಎಸ್ ಎಸ್ ಅಂದ್ರೆ ಹಿಂದುತ್ವ, ಆರ್ ಎಸ್ ಎಸ್ ಇದ್ರೇನೆ ಹಿಂದೂ, ಈ ಥರದ್ದೆಲ್ಲ ಕೆಲವು ನೆರೆಟಿವ್ಸ್ ಇದಾವೆ ಇವ್ರದ್ದು. ಇವ್ರು ಹೇಳ್ತಾರಲ್ಲ, ಏನ್ರಿ ಮೋಹನ್ ಭಾಗವತ್ ಅವರಿಗೆ ಪತ್ರ ಕಳಿಸ್ತೀರಾ? ಇವ್ರೇನು ಮೇಲಿಂದ ಉದುರಿದವ್ರ? ಮೋಹನ್ ಭಾಗವತ್ ಅವರಿಗೇನು ದೇಶದ ಕಾನೂನು ಅನ್ವಯ ಆಗಲ್ವಾ? ಇವ್ರು ಕೇಳ್ತಾರಲ್ಲ, 100 ವರ್ಷದಿಂದ ಯಾರೂ ಕೇಳಿಲ್ಲ, ಇವ್ರು ಯಾರು ಕೇಳೋದಕ್ಕೆ? ರೀ, 100 ವರ್ಷ ಕೇಳದೇ ಇದ್ರೆ ಅದು ಅವ್ರ ತಪ್ಪು. ಇವಾಗ ಕೇಳ್ತಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಿ. ಕೇಳಿದ ಕ್ವೆಶನಿಗೆ ಆನ್ಸರ್ ಮಾಡೋದು ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ. ಪದೇ ಪದೇ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಆರ್ ಎಸ್ ಎಸ್ ಏನು ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳ್ತಾ ಇಲ್ಲ ಅಂತ. ಅದಕ್ಕೂ ಪ್ರಿಯಾಂಕ ಖರ್ಗೆ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಏನು, ಮೋಹನ್ ಭಾಗವತ್ ಅವರಿಗೆ Z+ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಇದು ಯಾರ ಹಣದಿಂದ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ಗೆ ದುಡ್ಡು ಎಲ್ಲಿಂದ? ಜನರಿಂದ ಟ್ಯಾಕ್ಸ್ ಮನಿ ಕಲೆಕ್ಟ್ ಮಾಡಿ ಕೊಡ್ತಿರತ್ತಾನೆ. ಮೊದಲೆಲ್ಲ ಅಟ್ಲೀಸ್ಟು ಸೆಂಟ್ರಲ್ ಗೌರ್ಮೆಂಟ್ ಏನು ಅವ್ರದ್ದೇ ಆದಂಥ ಸಾರ್ವಜನಿಕ ಉದ್ಯಮಗಳಿದ್ವು, ಅದರಿಂದ ಒಂದಷ್ಟು ಆದಾಯ ಬರ್ತಿತ್ತು. ಇವಾಗ ರಾಜ್ಯಗಳೇನು ತೆರಿಗೆಯನ್ನು ಸಂಗ್ರಹ ಮಾಡಿ ಕೊಡ್ತಿದ್ದಾವೆ ಸೆಂಟ್ರಲ್ ಗೌರ್ಮೆಂಟಿಗೆ, ಅದರಿಂದನೇ ಹಂಚಿಕೆ ಮಾಡಬೇಕು. ಆಬ್ವಿಯಸ್ಲಿ ಅದರಲ್ಲಿ ಕರ್ನಾಟಕದ ಪಾಲು ಇದೆ, ನಮ್ಮ ಪಾಲಿದೆ ಅಂದಮೇಲೆ ಅದನ್ನು ಟ್ಯಾಕ್ಸ್ ಪೇಯರ್ಸ್ ಮನಿನ ಯಾರ್ದೋ ಒಂದು ಖಾಸಗಿ ಭದ್ರತೆಗೆ ಅದನ್ನು ಬಳಸ್ತಾ ಇದ್ದಾರೆ ಅಂದಮೇಲೆ ಕ್ವಶನ್ ಮಾಡೋದ್ರಲ್ಲಿ ತಪ್ಪೇನು? ಫೇಸ್ಬುಕ್ನಲ್ಲಿ ಬಂದಿರೋ ಒಂದು ಕಮೆಂಟು ಇವರೆಂಥ ದಡ್ರು ಅಂತ ತೋರಿಸ್ತೇನೆ ನೋಡಿ. ನಮ್ಮ ತೆರಿಗೆ ಪಾಲನ್ನು, ನಾವು ಸಂಗ್ರಹಿಸಿ ಕೊಟ್ಟ ತೆರಿಗೆ ಪಾಲನ್ನು ವಾಪಸ್ ನಮಗೆ ಕೇಳಿದರೆ, ಏನ್ರಿ ಬಿಟ್ಟಿ ಭಾಗ್ಯಕ್ಕೆ ಏನು ಕಾಸು ಕೇಳ್ತೀರಾ ಅಂತೇಳಿ ನಮ್ಮನ್ನು ಹೇಳಿಸ್ತಾರೆ. ಏನು ನಾವು ಭಿಕ್ಷುಕರು ಅನ್ನೋ ಥರ. ತಗೊಂಡೋಗೋದು ನಮ್ಮ ದುಡ್ಡು, ಕಟ್ಟೋದು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ 100 ರೂಪಾಯಿ ಕಟ್ಟಿದರೆ ತಿರ್ಗಾ ನಮಗೆ ಸ್ಟೇಟಿಗೆ ಸಿಗ್ತಾ ಇರೋದು 13 ರೂಪಾಯಿ ಕರ್ನಾಟಕಕ್ಕೆ. ಉಳಿದಿದೆಲ್ಲ ಯಾವುದೋ ಅಲ್ಲಿ ಉತ್ತರ ಪ್ರದೇಶ ಅಲ್ಲಿ ಇಲ್ಲಿ ಇದು ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಅಷ್ಟೆಲ್ಲ ಕೊಟ್ಟು 10 ಲಕ್ಷ ಕೋಟಿ ಸಾಲ ಅವ್ರದ್ದು. ಅಷ್ಟೆಲ್ಲ ಕೊಟ್ಟು ಸೆಂಟ್ರಲಿಂದ ಅಷ್ಟೆಲ್ಲ ಏನು ಅನುದಾನ ಕೊಟ್ಟು ಸಾಲ ಮಾಡಿದ್ದಾರೆ. 10 ಲಕ್ಷ ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಮತ್ತು ಕರ್ನಾಟಕದ ಮೇಲೆ ಗೂಬೆ ಕೂರಿಸ್ತಾರೆ. ಆಮೇಲೆ ಇನ್ನೂ ಕೆಲವ್ರದ್ದು ಏನಂತ ಹೇಳಿದ್ರೆ, ಅಯ್ಯೋ ನೀವು ಏನ್ರಿ ಆರ್ ಎಸ್ ಎಸ್ ಬೆಳಗ್ಗೆ ಎದ್ದಂಗೆ ಆರ್ ಎಸ್ ಎಸ್ ಅಂತೀರಿ ಪ್ರಿಯಾಂಕ ಖರ್ಗೆ ಅವರೇ. ಇಲ್ಲಿ ಏನು ಬಾಂಗ್ಲಾದಿಂದ ಅಲ್ಲಿಂದ ಇಲ್ಲಿಂದ ಏನು ಅಕ್ರಮ ನುಸುಳುಕೋರರು ಬರ್ತಾ ಇದ್ದಾರೆ, ಅವ್ರನ್ನ ಫಸ್ಟ್ ತಡೀರಿ ಅಂತ. ರೀ, ನೀವು ಒಂದು ತಿಳ್ಕೊಳ್ಳಿ, ಕರ್ನಾಟಕ ಯಾವುದೇ ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನು ಹಂಚ್ಕೊಂಡಿಲ್ಲ. ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರೋದಕ್ಕೆ ನೀವು ಯಾವುದೋ ಇವಾಗ ಬಂಗಾಳ ಇರ್ಬೋದು ಅಥವಾ ಇನ್ಯಾವುದೋ ಸ್ಟೇಟ್ಗಳನ್ನ ದಾಟ್ಕೊಂಡೇ ಬರ್ಬೇಕು, ಅಥವಾ ಈ ಸೈಡಿಂದ ಗುಜರಾತ್ ಪಂಜಾಬ್ ಈ ಥರ ಸ್ಟೇಟ್ಗಳನ್ನ ದಾಟ್ಕೊಂಡೇ ಬರಬೇಕು ಅಕ್ರಮ ನುಸುಳುಕೋರರು. ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನ ಕರ್ನಾಟಕ ಹಂಚ್ಕೊಂಡಿಲ್ಲ. ಸೊ ಇಂಟರ್ನ್ಯಾಷನಲ್ ಬಾರ್ಡರನ್ನು ಸೆಕ್ಯೂರ್ ಮಾಡಬೇಕಾಗಿದ್ದು ಯಾರು? ಸೆಂಟ್ರಲ್ ಗೌರ್ಮೆಂಟು, ಹೋಮ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ. ಇವ್ರು ಕೆಲಸ ಮಾಡಬೇಕಾಗಿರೋದ ಕೆಲಸನ ಇವರಲ್ಲಿ ನ್ಯೂನತೆಗಳನ್ನು ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟನ್ನು ಏನು ಕ್ವಶನ್ ಮಾಡೋದು ಬಿಟ್ಟು ಸ್ಟೇಟ್ ಗೌರ್ಮೆಂಟನ್ನು ಯಾವ ನೈತಿಕತೆ ಮೇಲೆ ಇವರು ಕ್ವಶನ್ ಮಾಡ್ತಾ ಇದ್ದಾರೆ ನೋಡ್ರಿ. ಆರ್ ಎಸ್ ಎಸ್ ಒಂದು ದೇಶಭಕ್ತರ ಸಂಘವೇ ಆಗಿರ್ಬೋದು, ಏನೇ ಇರಲಿ, ನಿಮ್ಮದು ಬಹಳ ಒಳ್ಳೆ ಸಂಘಟನೆಯೇ ಆಗಿರಲಿ, ಬಟ್ ಅದನ್ನು ನೋಂದಣಿ ಮಾಡೋದಕ್ಕೆ ಏನು ಕಷ್ಟ ಸ್ವಾಮಿ?